ಅಡ್ಡಾದಿಡ್ಡಿ ಬೈಕ್ ಚಾಲನೆ ಪ್ರಾಣಾಪಾಯದಿಂದ ಜಸ್ಟ್ ಮಿಸ್ ಆಗಿದ್ದಾರೆ ಬಾಲಕರು. ಬಿಎಂಟಿಸಿ ಬಸ್ ಚಾಲಕನ ಸಮಯ ಪ್ರಜ್ಞೆ, ಅಪ್ರಾಪ್ತರು ಈಗ ಬಚಾವಾಗಿದ್ದಾರೆ. ಬಾಲಕರ ಕೈಗೆ ಪೋಷಕರು ಗಾಡಿಯನ್ನ ಕೊಡಬೇಕಾದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಈಗ ಕಿಲ್ಲರ್ ಬಿಎಂಟಿಸಿ ಅಂತ ಹೇಳ್ತಾ ಇದ್ರು, ಈಗ ಬಿಎಂಟಿಸಿ ಡ್ರೈವರನ್ನೇ ಆ ಮಕ್ಕಳ ಪ್ರಾಣವನ್ನು ಉಳಿಸಿದ್ದಾನೆ. ಆ ರೀತಿಯ ಘಟನೆ ನಡೆದಿದೆ. ಬಿಎಂಟಿಸಿಗೆ ಸಿಕ್ಕಾಕೊಂಡು ಬಿಡ್ತಾ ಇದ್ರು ಮಕ್ಕಳನ್ನ ಕಾಪಾಡಿದ್ದಾನೆ. ಸಮಯ ಪ್ರಜ್ಞೆಯನ್ನು ಮೆರೆದಿದ್ದಾನೆ ಬಸ್ನ ಡ್ರೈವರ್. ಇದು ನಿಜಕ್ಕೂ ಕೂಡ ನಾವು ಗಮನಿಸಬೇಕಾಗುತ್ತೆ. ನೋಡಿ, ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ನೋಡಿ, ಮಕ್ಕಳ ಕೈನಲ್ಲಿ ಗಾಡಿ ಕೊಟ್ಟರೆ ನೋಡಿ, ಹಿಂಬದಿ ಟೈರ್ಗೆ ಮಕ್ಕಳು ಸಿಕ್ಕಾಕೊಂಡ್ಬಿಡ್ತಾರೆ. ನಾವು ಬಾಕ್ಸ್ ಹಾಕಿ ತೋರಿಸ್ತಾ ಇದ್ದೀವಲ್ಲ, ಅಲ್ಲಿ ನೋಡಿ ಮಕ್ಕಳು ಬೈಕ್ನಿಂದ ಬಿದ್ದರು. ಅಪ್ರಾಪ್ತರ ಕೈನಲ್ಲಿ ಬೈಕ್ನ ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಕ್ಷಣಾರ್ಧದಲ್ಲೇ ಆಗೋ ಅಂಥ ದೊಡ್ಡ ಅನಾಹುತವನ್ನು, 2 ಪ್ರಾಣಗಳನ್ನು ಉಳಿಸಿದ್ದಾನೆ ಆ BMTCಯ ಚಾಲಕ. ಬಸ್ ಚಾಲಕನ ಸಮಯ ಪ್ರಜ್ಞೆಯಿಂದ ಅಪ್ರಾಪ್ತರು ಬಚಾವಾಗಿದ್ದಾರೆ. ಅಡ್ಡಾದಿಡ್ಡಿ ಬೈಕ್ ಚಾಲನೆ ಮಾಡಿ ಬಸ್ ಕೆಳಗೆ ಬಿದ್ದಿದ್ರು ಬಾಲಕರು. ಕ್ಷಣಾರ್ಧದಲ್ಲಿ ಬಸ್ನ ನಿಲ್ಲಿಸಿ ಅನಾಹುತವನ್ನು ತಪ್ಪಿಸಿದ್ದಾನೆ ಬೆಂಗಳೂರಿನ BMTC ಬಸ್ ಚಾಲಕ. ಬೆಂಗಳೂರು ದಕ್ಷಿಣದ ಕಗ್ಗಲೀಪುರ ಠಾಣಾ ವ್ಯಾಪ್ತಿಯ ತಟಗುಪ್ಪ ಬಳಿ ಆಗಿರುವಂಥ ಘಟನೆ ಇದು. ಅಪ್ರಾಪ್ತರಿಗೆ ಬೈಕ್ ಕೊಡುವ ಮುನ್ನ ಪೋಷಕರು ಎಚ್ಚೆತ್ತುಕೊಳ್ಬೇಕು. ಜೊತೆಗೆ ಪೋಷಕರ ವಿರುದ್ಧ ಈಗ ಚಾಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾನೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೋಹನ್, ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ, ಅಪ್ರಾಪ್ತರ ಕೈಗೆ ಬೈಕ್ ಕೊಟ್ಟಂಥ ಪೋಷಕರ ವಿರುದ್ಧ ಈಗ ಬಸ್ನ ಚಾಲಕ ಗರಂ ಆಗಿರುವಂಥದ್ದು. ಮೋಹನ್. ಖಂಡಿತ ಮಧುಸೂದನ್, ಏನು ಈ ಒಂದು ಪ್ರಕರಣವನ್ನ ನೋಡ್ತಾ ಹೋದ್ರೆ ಈಗಾಗಲೇ ಪೊಲೀಸರು ಕೂಡ ಅಪ್ರಾಪ್ತರ ಕೈಗೆ ಬೈಕ್ ಅನ್ನ ನೀಡಬಾರ್ದು ಚಾಲನೆ ಮಾಡ್ಲಿಕ್ಕೆ, ಆದ್ರೆ ಚಾಲನೆ ನೀಡಲಿಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ಫೈನ್ ಅನ್ನ ಕೂಡ ಹಾಕ್ತೀವಿ ಅಂತ ಸಾಕಷ್ಟು ಏನು ಮನವರಿಕೆಗಳನ್ನಾಗಿರ್ಬೋದು ಅಥವಾ ಏನು ಮಾಹಿತಿಯನ್ನ ನೀಡಿದ್ರು ಕೂಡ ಈವರೆಗೂ ಕೂಡ ಪೋಷಕರು ಆ ಒಂದು ಎಚ್ಚರಿಕೆಯನ್ನ ಕೂಡ ಅಲ್ಲೆಗಳಿರ್ತಕ್ಕಂಥದ್ದು. ಹೀಗಾಗಿ ಏನು ಅಪ್ರಾಪ್ತನ ಕೈಗೆ ಆತನ ತಂದೆ ಬೈಕ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಆತ ಬೈಕ್ ಅನ್ನ ಚಲಾವಣೆ ಮಾಡ್ತಾ ಹೋದಂತ ಸಂದರ್ಭದಲ್ಲಿ BMTC ಬಸ್ನ ಚಕ್ರ ಹಿಂಬದಿಯ ಚಕ್ರಕ್ಕೆ ಸಿಲುಕಿ ಇದಾಗಿರ್ತಕ್ಕಂಥ, ಅಂದ್ರೆ ಹಿಂಬದಿಯ ಚಕ್ರಕ್ಕೆ ಸಿಲುಕಿರ್ತಕ್ಕಂಥದ್ದು. ಇದು ಕಗ್ಲಿಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥದ್ದು. ಸದ್ಯ ಏನೋ ಈ ಒಂದು ಅಪ್ರಾಪ್ತ ಬಾಲಕನ ತಂದೆಯ ಮೇಲೂ ಕೂಡ ಸಾಕಷ್ಟು BMTC ಚಾಲಕ ಮತ್ತೆ ನಿರ್ವಾಹಕರು ಕೂಡ ಸಾಕಷ್ಟು ಗರಂ ಆಗಿರ್ತಕ್ಕಂಥದ್ದು. ಅಂದ್ರೆ ಅಪ್ರಾಪ್ತರ ಕೈಗೆ ಯಾಕೆ ಬೈಕ್ ಅನ್ನ ನೀಡಿದ್ರೆ, ಈ ಒಂದು ಸಂದರ್ಭದಲ್ಲಿ ಅಚಾತುರ್ಯ ಆದಂತ ಸಂದರ್ಭದಲ್ಲಿ ಯಾರು ಹೊಣೆ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡೋ ಮೂಲಕ ಈಗ ಕಂಪ್ಲೇಂಟ್ ಅನ್ನು ಕೊಡೋಕ್ಕೂ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಏನೋ ಆತ ಯಾರಿದ್ದಾನೆ ಅಪ್ರಾಪ್ತ, ಆತನ ತಂದೆ ಮೇಲೆ ಈಗಾಗಲೇ ಕೇಸನ್ನು ಕೂಡ ಕಗ್ಲೇಪುರ ಠಾಣಾ ವ್ಯಾಪ್ತಿಯಲ್ಲಿ ದಾಖಲು ಮಾಡಿರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಮೋಹನ್ ನಿಮ್ಮ ಮಾಹಿತಿಗೆ. ಇದು ಬೆಂಗಳೂರು ದಕ್ಷಿಣದ ಕಗ್ಗಲೀಪುರದ ಬಳಿ ಆಗಿರೋ ಅಂಥ ಘಟನೆ. ಅಪ್ರಾಪ್ತರ ಕೈನಲ್ಲಿ ಬೈಕ್ನ ಕೊಟ್ಬಿಡ್ತಾರೆ, ಅವರು ಅಡ್ಡಾದಿಡ್ಡಿ ಓಡಿಸ್ತಾರೆ. ಅದೇ ರೀತಿಯ ಘಟನೆ ಆಗಿದೆ. ಬಸ್ ಚಾಲಕನ ಸಮಯ ಪ್ರಜ್ಞೆಯಿಂದ 2 ಅಪ್ರಾಪ್ತ ಜೀವಗಳು ಉಳ್ಕೊಂಡಿದೆ. ರಸ್ತೆಗೆ ಬೈಕನ್ನು ತಂದಿದ್ದಾರೆ, ಬೈಕ್ ಆಯಾ ತಪ್ಪಿ ಬಿದ್ದಿದ್ದಾರೆ. ಬಸ್ನ ಹಿಂಬದಿ ಚಕ್ರಕ್ಕೆ ಅವರಿಬ್ಬರು ಸಿಲುಕಬೇಕಾಗಿತ್ತು. ಇದನ್ನು ತತ್ಕ್ಷಣವೇ ನೋಡಿದಂಥ ಬಸ್ನ ಚಾಲಕ ಬಸ್ನ ನಿಲ್ಲಿಸಿದ್ದಾನೆ, ಆಗುವಂಥ ದೊಡ್ಡ ಅನಾಹುತವನ್ನು ತಪ್ಪಿಸಿದ್ದಾನೆ. ಇದು ಕಗ್ಲಿಪುರದಲ್ಲಿ ಆಗಿರುವಂಥ ಘಟನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.